ಡಿಸೆಂಬರ್ 5, 2016 ರಾತ್ರಿ 11:30ಕ್ಕೆ ಚೆನ್ನೈನ ಅಪೋಲೋ ಹಾಸ್ಪಿಟಲ್ನಿಂದ ಒಂದು ಅಫಿಷಿಯಲ್ ನ್ಯೂಸ್ ಹೊರಗೆ ಬರುತ್ತೆ. ತಮಿಳುನಾಡು ಚೀಫ್ ಮಿನಿಸ್ಟರ್ ಜಯಲಲಿತಾ ಸತ್ತೋದ್ರು ಅಂತ. ಬಟ್ ಮಚಾಸ್, ಆ್ಯಕ್ಚುಯಲ್ ಟ್ವಿಸ್ಟ್ ಏನು ಗೊತ್ತಾ? ಅದೇ ದಿನ ಸಂಜೆ ಲೋಕಲ್ ತಮಿಳ್ ಮೀಡಿಯಾಗಳು ಅಮ್ಮ ಈಸ್ ನೋ ಮೋರ್ ಅಂತ ಈಗಾಗಲೇ ನ್ಯೂಸ್ ಹಾಕಿದ್ರು. ಹಾಸ್ಪಿಟಲ್ ತಕ್ಷಣ ಅದನ್ನು ಡಿನೈ ಮಾಡಿ ಅವ್ರು ಇನ್ನೂ ಟ್ರೀಟ್ಮೆಂಟಲ್ಲಿ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಎಕ್ಸಾಕ್ಟ್ ಆಗಿ 6 hours ಟೈಮ್ ಡಿಫ್ರೆನ್ಸ್. ಅಪೋಲೋ ಹಾಸ್ಪಿಟಲ್ನಲ್ಲಿ ಅವರು ಅಡ್ಮಿಟ್ ಆಗಿದ್ದು 75 ದಿನ. ಈ 75 ದಿನದಲ್ಲಿ ಹಾಸ್ಪಿಟಲ್ನ CCTV ಕ್ಯಾಮ್ರಾಸ್ ಡೆಲಿಬ್ರೇಟ್ ಆಗಿ ಆಫ್ ಆಗಿದ್ವು. 75 ದಿನದಲ್ಲಿ ಅವ್ರ ಪಾರ್ಟಿಯ ಟಾಪ್ ಲೀಡರ್ಸ್ಗೂ ಕೂಡ ಅವ್ರು ನೋಡೋಕ್ಕೆ ಪರ್ಮಿಷನ್ ಇರಲಿಲ್ಲ. ಕೊನೆಗೆ ಅವ್ರ ಸ್ವಂತ ರಿಲೇಟಿವ್ಸ್ಗೂ ಕೂಡ ಮೀಟ್ ಮಾಡೋಕ್ಕೆ ಬಿಡಲಿಲ್ಲ. ಯಾಕೆ? ಈ 75 ದಿನದ ಕತ್ಲು ಕೋಣೆಯಲ್ಲಿ ನಿಜವಾಗ್ಲೂ ಏನಾಯಿತು? ಇವತ್ತು ಆ ಸತ್ಯನ ಒಂದೊಂದಾಗಿ ಡಿಕೋಡ್ ಮಾಡೋಕ್ಕೆ ಟ್ರೈ ಮಾಡೋಣ. ಕತೆ ಕಾರ್ನರ್ಗೆ ಸ್ವಾಗತ. ಫಸ್ಟು ಅವ್ರು ಯಾರು, ತಮಿಳ್ನಾಡಿಗೆ ಅವ್ರು ಎಷ್ಟು ಮುಖ್ಯ ಅಂತ ಯೋಚನೆ ಮಾಡಿ. ಮಚಾಸ್, ಅವರು ಬರೀ ಒಬ್ಬ ರಾಜಕಾರಣಿ ಅಷ್ಟೇ ಅಲ್ಲ, ಕೋಟಿ ಜನರಿಗೆ ಅವರು ದೇವತೆ ಆಗಿದ್ರು, ಅಮ್ಮ ಆಗಿದ್ರು. ಇಲ್ಲಿ ನಮ್ಮ ಕನ್ನಡದವ್ರಿಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ, ಜಯಲಲಿತಾ ಹುಟ್ಟಿದ್ದು ನಮ್ಮ ಹೆಮ್ಮೆಯ ಮಂಡ್ಯದ ಮೇಲ್ಕೋಟೆಯಲ್ಲಿ, ಆಮೇಲೆ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ವಿಶೇಷ ಅಂದರೆ ಅವರ ಮೊದಲನೇ ಸಿನಿಮಾ 1961 ಶ್ರೀಶೈಲ ಮಹಾತ್ಮೆ ಅನ್ನೋ ಕನ್ನಡ ಸಿನಿಮಾ. ಅಲ್ಲಿಂದ ಶುರುವಾದ ಅವರ ಕೆರಿಯರು ಮುಂದೆ ತಮಿಳು ತೆಲುಗು ಸೇರಿ 140 ಸಿನಿಮಾಗಳನ್ನ ದಾಟ್ತು. ಕ್ವೀನ್ ಆಫ್ ತಮಿಳ್ ಸಿನಿಮಾ ಅಂತ ಹೆಸರುವಾಸಿ ಕೂಡ ಆದರು. ಆದರೆ ಸಿನಿಮಾ ಬಿಟ್ಟು ಪೊಲಿಟಿಕ್ಸ್ಗೆ ಬಂದಾಗ ಅವರು ಕಂಪ್ಲೀಟ್ ಚೇಂಜ್ ಆದರು. 6 ಬಾರಿ ತಮಿಳ್ನಾಡಿನ CM ಆದರು. ಬಡವ್ರಿಗೋಸ್ಕರ ಕೇವಲ ₹1 ಸ್ಯಾಲ್ರಿ ತಗೋತಾ ಇದ್ರು. ₹5ಗೆ ಇಡ್ಲಿ ಕೊಡೋ ಅಮ್ಮ ಕ್ಯಾಂಟೀನ್ ತಂದರು. ಜನ ಅವರನ್ನು ಅಕ್ಷರಶಃ ಪೂಜೆ ಮಾಡ್ತಿದ್ರು. ಇಂಥ ಲೀಡರ್ ಸೆಪ್ಟೆಂಬರ್ 2016 ಒಂದು ರಾತ್ರಿ ಸಡನ್ನಾಗಿ ಹಾಸ್ಪಿಟಲ್ ಸೇರ್ತಾರೆ ಅಂದಾಗ ಇಡೀ ತಮಿಳ್ನಾಡು ನಡುಗು ಹೋಗಿತ್ತು. ಈ ರಹಸ್ಯ ಅರ್ಥ ಆಗಬೇಕು ಅಂದರೆ ನಾವೊಬ್ಬರ ಬಗ್ಗೆ ಕಡ್ಡಾಯವಾಗಿ ತಿಳ್ಕೊಳ್ಳೇಬೇಕು. ಅವರೇ VK ಶಶಿಕಲಾ. ಅವರು ಜಯಲಲಿತಾನ ಕ್ಲೋಸೆಸ್ಟ್ ಫ್ರೆಂಡ್, ಅವ್ರ ನೆರಳು ಅನ್ಬೋದು. ದಶಕಗಳಿಂದ ಜಯಲಲಿತಾ ಅವ್ರ ಮನೆಯಲ್ಲೇ ಇದ್ದರು. ಅವ್ರ ಪ್ರತಿಯೊಂದು ನಿರ್ಧಾರನ ಕಂಟ್ರೋಲ್ ಮಾಡ್ತಿದ್ದ ಏಕೈಕ ಶಕ್ತಿ VK ಶಶಿಕಲಾ. ಆದರೆ ಗೌರ್ಮೆಂಟ್ ಎನ್ಕ್ವೈರಿ ಕಮಿಷನ್ ರಿಪೋರ್ಟ್ ಪ್ರಕಾರ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋ ಮುಂಚೆ ಅವರಿಬ್ಬರ ಮಧ್ಯೆ ಸಣ್ಣ ಅಸಮಾಧಾನ ಇತ್ತು ಅಂತ ಇದೆ. ಆ ಬ್ಯಾಕ್ಗ್ರೌಂಡ್ನಲ್ಲಿ ಸೆಪ್ಟೆಂಬರ್ 22, 2016 ರಾತ್ರಿ ಜಯಲಲಿತಾ ಅವ್ರನ್ನ ಅಪೋಲೋ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗುತ್ತೆ. ಕಾರಣ ಹೇಳಿದ್ದು ಬರೀ ಡಿಹೈಡ್ರೇಷನ್ ಅಂತ ಅಷ್ಟೇ. ಎಲ್ಲರೂ ಅಂದ್ಕೊಂಡ್ರು 2-3 ದಿನದಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಅಂತ. ಆದರೆ ಆ 2 ದಿನ 75 ದಿನಗಳಾಗಿ ಬದಲಾಯಿತು. ಆ 75 ದಿನಗಳಲ್ಲಿ ನಡೆದ ಆಘಾತಕಾರಿ ಸತ್ಯಗಳನ್ನ ಜಸ್ಟಿಸ್ ಆರ್ಮುಗಸ್ವಾಮಿ ಕಮಿಷನ್ ರಿಪೋರ್ಟ್ನಲ್ಲಿ ರಿವೀಲ್ ಮಾಡಲಾಗಿದೆ ಮಚಾಸ್. ಒಂದೊಂದಾಗಿ ಹೇಳ್ತೀನಿ ಕೇಳಿ. ನಂಬರ್ 1, ದಿ ಗೇಟ್ ಕೀಪರ್. ಹಾಸ್ಪಿಟಲ್ ರೂಮ್ ಒಳಗೆ ಯಾರ್ಯಾರಿಗೆ ಆಕ್ಸೆಸ್ ಇತ್ತು? ಕೇವಲ ಶಶಿಕಲಾ ಅವ್ರಿಗೆ ಮಾತ್ರ. ಡಾಕ್ಟರ್ಸ್ ಯಾವ ಡಿಸಿಷನ್ ತಗೋಬೇಕಾದ್ರೂ ಅವ್ರ ಪರ್ಮಿಷನ್ ಕೇಳಬೇಕಿತ್ತು. ಗವರ್ನರ್ ಬಂದು ಹೋದಾಗ ಅಮ್ಮ ನಕ್ಕು ಥಮ್ಸಪ್ ತೋರಿಸಿದ್ರು ಅಂತ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂತು. ಆದರೆ ಜಯಲಲಿತಾ ಅವರ ನೆಫ್ಯೂ ಹೇಳ್ತಾರೆ, ಆ 75 ದಿನದಲ್ಲಿ ಅಮ್ಮ ಕಾನ್ಷಿಯಸ್ ಆಗಿದ್ದು ಬರೀ 3 ದಿನ ಮಾತ್ರ ಅಂತ. ಹಾಗಾದರೆ ಗವರ್ನರ್ ನೋಡಿದ ಥಮ್ಸಪ್ ಯಾರ್ದು? ಎರಡನೇದು, ದಿ ಬ್ಲೈಂಡ್ ಸ್ಪಾಟ್. ಹಾಸ್ಪಿಟಲ್ ಚೇರ್ಮನ್ ಡಾಕ್ಟರ್ ಪ್ರತಾಪ್ ರೆಡ್ಡಿ ಕನ್ಫರ್ಮ್ ಮಾಡ್ತಾರೆ, ಅಮ್ಮ ಇದ್ದ 75 ದಿನ ಆ 2nd ಫ್ಲೋರ್ನ ಇಡೀ CCTV ಕ್ಯಾಮ್ರಾಗಳನ್ನ ಆಫ್ ಮಾಡಲಾಗಿತ್ತು ಅಂತ. 75 ದಿನದಲ್ಲಿ 1 ಸೆಕೆಂಡ್ನ ಫುಟೇಜ್ ಕೂಡ ಇವತ್ತಿಗೂ ಲಭ್ಯ ಇಲ್ಲ. ಇದ್ಯಾಕೆ? ಮೂರನೇದು, ದಿ ಹಾಸ್ಪಿಟಲ್ ಆಕ್ಯುಪೇಷನ್. ಅಮ್ಮ ಹಾಸ್ಪಿಟಲ್ ಸೇರ್ತಿದ್ದಂತೆ ಅಪೋಲೋ ಹಾಸ್ಪಿಟಲ್ನ ಪ್ರಮುಖ 10 ರೂಮ್ಗಳನ್ನ ಶಶಿಕಲಾ ಅವರ ರಕ್ತ ಸಂಬಂಧಿಗಳು ಆಕ್ಯುಪೈ ಮಾಡಿಕೊಂಡ್ರು. ಇಡೀ ಹಾಸ್ಪಿಟಲ್ ಅವರ ಪ್ರೈವೇಟ್ ಕೋಟೆಯಾಗಿ ಬದಲಾಗಿತ್ತು. ನಾಲ್ಕನೇದು, ದಿ ಬ್ಲಾಕ್ಡ್ ಸರ್ಜರಿ. US ಬಂದಿದ್ದ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಸಮೀಮ್ ಶರ್ಮಾ ಹಾರ್ಟ್ ಸರ್ಜರಿ ಮಾಡೋಕ್ಕೆ ರೆಡಿ ಇದ್ದರು. ಜಯಲಲಿತಾ ಅವರು ಒಪ್ಕೊಂಡಿದ್ರು ಕೂಡ. ಆದರೆ ಬ್ರಿಟನ್ನಿಂದ ಬಂದ ಒಬ್ಬ ಡಾಕ್ಟರ್ ಸರ್ಜರಿ ಬೇಡ ಅಂತ ಒಪಿನಿಯನ್ ಕೊಟ್ಟಿದ್ದಕ್ಕೆ ಆ ಸರ್ಜರಿ ಕ್ಯಾನ್ಸಲ್ ಆಯಿತು. ಕಮಿಷನ್ ರಿಪೋರ್ಟ್ ನೇರವಾಗಿ ಹೇಳಿದೆ, ಯಾರೋ ಒಬ್ಬ ಪವರ್ ಸೆಂಟರ್ನ ಖುಷಿ ಪಡಿಸೋಕ್ಕೆ ಅಪೋಲೋ ಡಾಕ್ಟರ್ಸ್ ಒಂದು ಟ್ರಿಕ್ ಪ್ಲೇ ಮಾಡಿದ್ರು ಅಂತ. ಆ ಅದೃಶ್ಯ ಶಕ್ತಿ ಯಾರು ಹಾಗಾದರೆ? ಡಿಸೆಂಬರ್ 4 ಸಾಯಂಕಾಲ 4:45ಕ್ಕೆ ಜಯಲಲಿತಾ ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಮರುದಿನ ಸಾಯಂಕಾಲ 5:15ಗೆ ಮೀಡಿಯಾ ಅವರು ಡೆಡ್ ಅಂತ ಅನೌನ್ಸ್ ಕೂಡ ಮಾಡ್ತಾರೆ. ಆದರೆ ಹಾಸ್ಪಿಟಲ್ ತಕ್ಷಣ ಸುಳ್ಳು ಅಂತ ಹೇಳಿ
ರಾತ್ರಿ 11:30ಕ್ಕೆ ಅಫಿಷಿಯಲ್ ಆಗಿ ಅವ್ರು ಸತ್ತಿದ್ದಾರೆ ಅಂತ ಪ್ರಕಟ ಮಾಡುತ್ತೆ. ಆ 6 ಗಂಟೆ ಕಾಲ ಅಪೋಲೋ ಹಾಸ್ಪಿಟಲ್ ಒಳಗೆ ಏನು ನಡೀತು ಗೊತ್ತಿಲ್ಲ. ಎ.ಡಿ.ಎಂ.ಕೆ ಮಂತ್ರಿ ವೇಲಾಮಂಡಿ ನಟರಾಜನ್ ಹೇಳ್ತಾರೆ, ನಮಗೆ ಆ 75 ದಿನದಲ್ಲಿ ಜಯಲಲಿತಾ ಅವ್ರನ್ನ ನೋಡೋಕ್ಕೆ ಬಿಡಲೇ ಇಲ್ಲ. ಅವ್ರ ಬಾಡಿ ಡಿಸೆಂಬರ್ 4 ರಾತ್ರಿ ಲಿಫ್ಟ್ನಿಂದ ಹೊರಗೆ ಬಂದಾಗ ಅಷ್ಟೇ ನಾವು ಅವ್ರ ಮುಖ ನೋಡಿದ್ದು ಅಂತ. ಮಂತ್ರಿಗಳಿಗೂ ಕೂಡ ಅವ್ರ ಲೀಡರ್ ಬದುಕಿದಾರೋ ಇಲ್ವೋ ಅಂತ ನೋಡೋ ಭಾಗ್ಯ ಇರಲಿಲ್ಲ. 2017ರಲ್ಲಿ ಶುರುವಾದ ಎನ್ಕ್ವೈರಿ ಕಮಿಷನ್ ಆಘಾತಕಾರಿ ರಿಪೋರ್ಟ್ ಕೊಟ್ಟು ಶಶಿಕಲಾ ಅವ್ರನ್ನ ದೋಷಿ ಅಂತ ಬಿಂಬಿಸ್ತು. ಅವ್ರ ಮೇಲೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಮಾಡಿ ಅಂತ ರೆಕಮೆಂಡ್ ಮಾಡ್ತು. ಆದರೆ ಆ್ಯಕ್ಷನ್ ಆಯಿತಾ? ಇಲ್ಲ ಮಚಾಸ್. ಇವತ್ತು 2026 ಬಂದರೂ ಆ ರಿಪೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಆರ್ಡರ್ ಕೆಳಗೆ ಧೂಳಿಡಿತ ಬಿದ್ದಿದೆ. ಶಶಿಕಲಾ ಬೇರೆ ಯಾವುದೋ ಕೇಸ್ನಲ್ಲಿ ಜೈಲ್ಗೆ ಹೋಗಿ ಈಗ ರಿಲೀಸ್ ಆಗಿ ಆಚೆ ಬಂದಿದ್ದಾರೆ. ಎ.ಡಿ.ಎಂ.ಕೆ ಪಾರ್ಟಿ 2 ಭಾಗ ಆಗಿ ಒಡೆದೋಗಿದೆ. ಆದರೆ ತಮಿಳ್ನಾಡಿನ ಜನರ ಎಮೋಷನ್ ಆಗಿದ್ದ ಅಮ್ಮನ ಕೊನೆ ದಿನಗಳ ಸತ್ಯ ಇವತ್ತಿಗೂ ಆ ಕೋರ್ಟ್ ಗೋಡೆಗಳ ಮಧ್ಯೆ ಬಂದಿಯಾಗಿದೆ. ಡೆತ್ ಮಿಸ್ಟ್ರಿ ಆಗಿರಲ್ಲ ಮಚಾಸ್, ಆದರೆ ಜಯಲಲಿತಾ ಅವರ ಇಡೀ ಲೈಫ್ ನೋಡಿ, ಅದು ಅಕ್ಷರಶಃ ಒಂದು ಹೋರಾಟ. ಚಿಕ್ಕ ವಯಸ್ಸಲ್ಲೇ ತಂದೆ ತೀರ್ಕೊಂಡ್ರು. ಇಡೀ ಸಂಸಾರದ ಜವಾಬ್ದಾರಿ ಹೊರಕ್ಕೆ ಇಷ್ಟ ಇಲ್ಲದೆ ಇದ್ದರು. ಅಮ್ಮ ಅವರನ್ನು ಸಿನಿಮಾಗೆ ತಂದರು. ಇನ್ನು ರಾಜಕೀಯಕ್ಕೆ ಬಂದಾಗ 1981 ಅಸೆಂಬ್ಲಿಲಿ ವಿರೋಧ ಪಕ್ಷದವರು ಅವ್ರ ಮೇಲೆ ದೈಹಿಕ ಹಲ್ಲೆ ನಡೆಸಿ ಸೀರೆ ಎಳೆದ್ರು. ಹರಿದ ಸೀರೆಯಲ್ಲಿ ಅಸೆಂಬ್ಲಿಯಿಂದ ಹೊರಗೆ ಬಂದ ಜಯಲಲಿತಾ ಒಂದು ಶಪಥ ಮಾಡ್ತಾರೆ, ಇನ್ನು ನಾನು ಈ ಅಸೆಂಬ್ಲಿಗೆ ಕಾಲಿಟ್ರೆ ಅದು CM ಆಗಿ ಮಾತ್ರ ಅಂತ. 1991ರಲ್ಲಿ CM ಆಗಿ ಆ ಚಾಲೆಂಜ್ ಗೆದ್ದು ತೋರಿಸಿದ ಮಹಾಶಕ್ತಿ ಅವರು. ಆದರೆ ಇಷ್ಟೆಲ್ಲ ಪವರ್ ಹೊಂದಿದ ಆ ಹೆಣ್ಮಗಳಿಗೆ ಸ್ವಂತ ಸಂಸಾರ ಇರಲಿಲ್ಲ, ಮಕ್ಕಳಿರಲಿಲ್ಲ. ಕೊನೆ ತನಕ ಅವ್ರ ಜೊತೆ ಇದ್ದಿದ್ದು ಕೇವಲ ಶಶಿಕಲಾ ಮಾತ್ರ. ಆ ಒಂಟಿತನವೇ ಕೊನೆಗೆ ಅವರನ್ನು ಈ ದಾರುಣ ಸ್ಥಿತಿಗೆ ತಂದು ನಿಲ್ಲಿಸ್ತು. ಜಯಲಲಿತಾ ತೀರೋದ ಸುದ್ದಿ ಕೇಳಿ ಅವ್ರ ಮೇಲಿದ್ದ ಪ್ರೀತಿಯಿಂದ 470 ಜನ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಅಂತ ವರದಿ ಇದೆ. ಅಷ್ಟು ಕೋಟಿ ಜನರ ಕಣ್ಣೀರಾಗಿದ್ದ ಅಮ್ಮಂಗೆ ಅವ್ರ ಕೊನೆ 75 ದಿನದಲ್ಲಿ ರಕ್ಷಣೆ ಕೊಡೋಕ್ಕೆ ಯಾರೂ ಇರಲಿಲ್ಲ ಅನ್ನೋದು ಒಂದು ದೊಡ್ಡ ದುರಂತ. ಪ್ರಶ್ನೆ ಇಷ್ಟೇ ಮಚಾಸ್, ನಮ್ಮ ಭಾರತ ದೇಶದ ಅತ್ಯಂತ ಪ್ರಭಾವಶಾಲಿ ಮಹಿಳಾ ಮುಖ್ಯಮಂತ್ರಿಗೆ ಈ ಸ್ಥಿತಿ ಬಂದಿದೆ ಅಂದರೆ ಇನ್ನು ಮಾಮೂಲಿ ಜನರಿಗೆ ಎಷ್ಟು ಈಸಿಯಾಗಿ ಆಗ್ಬೋದು ಅಲ್ವಾ? ನಿಮ್ಮ ಅನಿಸಿಕೆ ಏನನ್ಸುತ್ತೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕತೆ ಕಾರ್ನರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಕ್ವೆಶ್ಚನಿಂಗ್, ಕೀಪ್ ಲರ್ನಿಂಗ್. ನಮಸ್ಕಾರ.